ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಮಕ್ಕಳಿಗೆ ರಜಾ ಇತ್ತು ಕ್ರಿಸ್ಮಸ್ಗೆ ಅಂತ ಅಂದ್ಬಿಟ್ಟು, ವಿಂಟರ್ ಹಾಲಿಡೇಸ್ ಅಂತ ಇಲ್ಲಿ ರಜಾ ಕೊಡ್ತಾರೆ. ಸೊ ಹಂಗಾಗಿ ರಜಾ ಇದ್ದಿದ್ದರಿಂದ ನನಗೆ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ನಿನ್ನೆ ಪಾರ್ಕಿಗೆ ಅಂತ ಹೋಗಿದ್ವಿ. ರಜಾ ಇತ್ತಲ್ಲ ಎಲ್ಲರಿಗೂ. ಮಕ್ಕಳನ್ನ ಎಲ್ಲೋ ಕರ್ಕೊಂಡು ಹೋಗಿರಲಿಲ್ಲ, ಹೋಗೋಣ ಅಂತ. ಇದು ನಾವು ಫಸ್ಟ್ ಟೈಮ್ ಹೋಗಿರಿದ್ದು ಈ ಪಾರ್ಕಿಗೆ. ಕ್ರೆಸೆಂಟ್ ಪಾರ್ಕ್ ಅಂತ ಲೂಸೆಲಲ್ಲಿ ಇದೆ. ಸೊ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಎಂಟ್ರಿನಲ್ಲೇ ಆ ಗೇಟೇ ತುಂಬ ಚೆನ್ನಾಗಿ ಅನಿಸ್ತು ನಮಗೆ. ಸೊ ಅದಾದಮೇಲೆ ನಾವು ಪಾರ್ಕಿಗೆ ಎಂಟ್ರಿ ಆದ್ವಿ. ಅಲ್ಲಿ ಸ್ಟಾರ್ಟಿಂಗ್ ಗ್ರೀನ್ರಿ ಇರುತ್ತೆ. ಪಾರ್ಕ್ ನೀವು ಕೂತ್ಕೊಂಡು ಎಲ್ಲ ಏನಾದರೂ ತಿನ್ನೋಕೆ ತಂದಿದ್ದರೆ ತಂದ್ಕೊಂಡು, ಮಕ್ಕಳು ಗ್ರಾಸ್ ಮೇಲೆ ಆಟ ಆಡೋಂಗಿದ್ರೆ ಫುಟ್ಬಾಲು ಆ ಥರದ್ದೆಲ್ಲ ಆಟ ಆಡ್ಬೋದು. ಅದಾದಮೇಲೆ ಇಲ್ಲಿ ಇನ್ನೊಂದು ಸ್ವಲ್ಪ ವಾಕ್ ಮಾಡಿಕೊಂಡು ಮುಂದೆ ಬಂದರೆ ಈ ಥರ ಸ್ಟೋನಲ್ಲಿ, ಸ್ಯಾಂಡಲ್ಲಿ ನಿಮಗೆ ಪ್ಲೇ ಏರಿಯಾ ಕಾಣುತ್ತೆ. ತುಂಬಾ ಯುನೀಕಾಗಿತ್ತು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಾನು ಯಾವ ಪಾರ್ಕಲ್ಲೂ ಈ ಥರ ನೋಡಿರಲಿಲ್ಲ. ಇದು ಫಸ್ಟ್ ಟೈಮ್ ನೋಡಿದ್ದು ಕೂಡ. ನಮಗೂ ಹೊಸದು ಅಂತ ಅನಿಸ್ತು. ಮಕ್ಕಳಿಗೂ ಅಷ್ಟೇ ತುಂಬಾ ಯುನೀಕಾಗಿತ್ತು. ಯಾಕಂದರೆ ಈ ಥರ ಸ್ಟೋನ್ಸಲ್ಲಿ ಅಲ್ಲಲ್ಲಿ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ. ಮತ್ತು ಅಲ್ಲಲ್ಲಿ ಏನು ಹಗ್ಗದ ಮೇಲೆ ವಾಕ್ ಮಾಡೋ ಥರ ಇಟ್ಟಿದ್ದಾರೆ. ಮತ್ತು ರೋಪ್ದು ವಾಕ್ ಮಾಡೋದಿದೆಯಲ್ಲ ಆ ಥರದ್ದೆಲ್ಲ ಇದೆ. ಮತ್ತು ಸ್ಟೋನ್ಸು ತುಂಬಾ ಯುನೀಕಾಗಿ ಅಂತ ಅನಿಸ್ತು. ಅದ್ರ ಮಧ್ಯೆ ಸ್ಯಾಂಡೆಲ್ಲ ಇದ್ರಿಂದ ಮಕ್ಕಳಿಗೆ ತುಂಬಾ ಖುಷಿ ಕೊಡ್ತು ಆಟ ಆಡೋಕ್ಕೆ. ಡಿಫ್ರೆಂಟಾಗಿತ್ತು ಗೇಮ್ಸ್ಗಳು ಕೂಡ. ಬಬ್ಬಿ ಬಂಟು ಅಂತೂ ತುಂಬಾ ಎಂಜಾಯ್ ಮಾಡಿದ್ರು. ಮರಳು ಎಲ್ಲ ಇದ್ದಿದ್ದರಿಂದ ಅವ್ರು ಹೆಂಗೆ ಬಿದ್ದು ಹೆಂಗೆ ಆಟ ಆಡಿದ್ರು ಅವ್ರಿಗೆ ಏಟ್ ಆಗ್ತಾ ಇರಲಿಲ್ಲವಲ್ಲ. ಸೊ ಹಂಗಾಗಿ ತುಂಬಾ ಖುಷಿಯಾಗಿ ಆಟ ಆಡಿದ್ರು. ಇಲ್ಲಿ ಬಂಟು ವಾಕ್ ಮಾಡೋಕ್ಕೆ ತುಂಬಾ ಹೆದರ್ಕೊತಾ ಇದ್ದ. ಬಬ್ಬಿ ಜೊತೆಗೆ ಹೋಗಲಿಲ್ಲ. ಕೊನೆಗೆ ನಾನು ಬಂದ ಮೇಲೆ ನನ್ನ ಜೊತೆಗೆ ನಡ್ಕೊಂಡು ಬಂದ. ಒಂದು ರೋಪ್ ಅದು ಚಿಕ್ಕದಿತ್ತು, ಅದನ್ನು ನೆಡ್ದಾದ್ಮೇಲೆ ಅವನಿಗೆ ಕಾನ್ಫಿಡೆನ್ಸ್ ಬಂತು. ಸೊ ಏನೂ ಆಗಲ್ಲ ಅಂತಂದು ಇದನ್ನು ನೆಡೆದ ಮೇಲೆ ಸೊ ನೆಕ್ಸ್ಟು ಇನ್ನೊಂದು ಉದ್ದ ಇತ್ತು, ಅದರಲ್ಲಿ ನಾನೇ ಹೋಗ್ತೀನಿ ಅಮ್ಮ ಅಂತಂದು ಅವನೊಬ್ಬನೇ ಹೋದ. ತುಂಬಾ ಖುಷಿ ಅನ್ನಿಸ್ತು, ಅವನಿಗೂ ಮಜಾ ಬಂತು. ಮತ್ತು ಅಲ್ಲಿ ನಾವು ಹಪ್ಪಲ್ಲಿಯಿಂದ ಮತ್ತು ಅವರಿಗೆ ಈ ಥರ ಸ್ಲೈಡಿಂಗ್ಸ್ ಎಲ್ಲ ಇತ್ತು, ಜಾರ್ಕೊಂಬರೋಕ್ಕೆ, ಜಾರಬಂಡಿ ಅಂತೀವಲ್ಲ. ಸೊ ಅವೆಲ್ಲ ಇದ್ವು ಡಿಫ್ರೆಂಟ್ ಶೇಪಲ್ಲಿ. ಸೊ ಅದೆಲ್ಲ ಚೆನ್ನಾಗಿ ಅನಿಸ್ತಾ ಇತ್ತು ಅವರಿಗೆ, ಮಕ್ಕಳಿಗೆ. ಸೊ ನೀವೇನಾದರೂ ಪ್ಲ್ಯಾನು ಯುನೀಕಾಗಿ ಪಾರ್ಕ್ ಏನಾದರೂ ಬೇಕು ಅಂತ ನೋಡ್ತಾ ಇದ್ದರೆ ಕತ್ತಾರಲ್ಲಿರೋರು ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಒಂದು ದಿನ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಮಕ್ಕಳಿಗೆ ಯಾವುದೇ ಟೆನ್ಷನ್ ಇರಲ್ಲ, ಆಟ ಆಡ್ಕೊತಾರೆ ಮಕ್ಕಳಿಗೆ. ಇವಾಗ ನಮಗೆ ಬೀಚ್ ಸೈಡ್ ಹೋದರೆ ಅಷ್ಟೇ ಸ್ಯಾಂಡ್ ಸಿಗುತ್ತೆ, ಇಲ್ಲಿ ಪಾರ್ಕಿಗೆ ಹೋದರೆ ಸ್ಯಾಂಡ್ ಸಿಗಲ್ಲ ಅಂತ ಆ ಥರ ಏನಾದರೂ ನಿಮಗೆ ಮೈಂಡಲ್ಲಿ ಇತ್ತು ಅಂದರೆ ಎರಡೂ ಒಂದೇ ಬೇಕು ನಿಮಗೆ. ಈ ಕಡೆ ಗ್ರೀನ್ರಿನೂ ಬೇಕು, ಈ ಕಡೆ ಸ್ಯಾಂಡ್ ಎಫೆಕ್ಟು ಎರಡೂ ಬೇಕು ಅಂದರೆ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಇಲ್ಲಿ ವಾಕ್ ಮಾಡೋಕ್ಕೆಲ್ಲ ಇತ್ತು ಮೇಲ್ಗಡೆ. ತುಂಬಾ ಖುಷಿ ಇತ್ತು. ಮಕ್ಕಳಿಗೆ ಗಾಡಿ ಓಡಾಡ್ಸೋಕ್ಕಾಗಲಿ ತುಂಬಾ ಇತ್ತು. ಸ್ಲೈಡಿಂಗ್ಸ್ ಅಂತೂ ತುಂಬಾ ಇದ್ವು. ಎಲ್ಲ ಕಡೆನೂ ಎಂಟ್ರಿ ಎಕ್ಸಿಟ್ ಆಗೋಕ್ಕೆ ತುಂಬಾ ಖುಷಿ ಕೊಡ್ತಾಯಿತ್ತು ಮಕ್ಕಳಿಗೆ. ಅದಾದಮೇಲೆ ಈ ಥರ ರೋಪಲ್ಲಿ ಸಿಂಗ್ ಮಾಡೋದಿರುತ್ತಲ್ಲ ಆ ಥರದ್ದೆಲ್ಲ ಇತ್ತು. ಅದನ್ನು ಆಟ ಆಡ್ತಾಯಿದ್ರು. ಡಿಫ್ರೆಂಟಾಗಿತ್ತು ಗೇಮ್ಸ್ಗಳು. ಈ ಥರ ವುಡ್ಡೆಲ್ಲ ಇಟ್ಬಿಟ್ಟು ಅದರಲ್ಲಿ ಏನೇನೋ ಕ್ರಿಯೇಟಿವಿಟೀಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿತ್ತು. ಮಕ್ಕಳು ಆಟ ಆಡಿದ್ರು. ಅದಾದಮೇಲೆ ಸ್ವಲ್ಪ ಮುಂದೆ ಹೋದ್ವಿ. ಅಲ್ಲಿ ಇನ್ನೊಂದು ಥರ ಏನು ಗುಹೆ ಥರ ಇದ್ವು. ಸೊ ಅಲ್ಲಿಂದ ಮತ್ತೆ ಸ್ಲೈಡಿಂಗ್ಸ್ ಎಲ್ಲ ಇದ್ವು. ಅವನ್ನೆಲ್ಲ ಆಡಿಕೊಂಡು ನೆಕ್ಸ್ಟು ಹೋಗ್ತಾ ಇನ್ನೂ ಡಿಫ್ರೆಂಟಾಗಿ ಬರೀ ವುಡ್ಡಲ್ಲೇ ಮಾಡಿರ್ತಕ್ಕಂಥದ್ದೆಲ್ಲ ಸಿಕ್ತು. ಸೊ ಅದರಲ್ಲೆಲ್ಲ ಕ್ಲೈಂಬ್ ಮಾಡೋದೆಲ್ಲ ಇತ್ತು. ಮಕ್ಕಳಿಗೆ ಹತ್ಕೊಂಡು ಮೇಲ್ಗಡೆ ಹೋಗಿ ಕೆಳಗಡೆ ಬರೋ ಥರ ಎಲ್ಲ, ಮತ್ತು ಹಗ್ಗದ ಮೇಲೆ ನಡೆಯೋ ಥರ ಎಲ್ಲ ಗೇಮ್ಸ್ಗಳಿದ್ವು. ತುಂಬಾ ಚೆನ್ನಾಗಿತ್ತು. ಮತ್ತು ಅಲ್ಲೇ ಕೂಡ ನೀವು ಕೂತ್ಕೊಂಡು ಏನಾದರೂ ತಿನ್ನೋಕ್ಕೂ ಮಾಡೋಕ್ಕೂ ಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿದರು. ಮತ್ತು ವಾಶ್ರೂಮ್ ಫೆಸಿಲಿಟಿನೂ ಕೂಡ ಹತ್ರನೇ ಇತ್ತು. ಸೊ ಹಂಗಾಗಿ ಏನಿಲ್ಲ ಅಂದರೂ 1-2-3 ಅವರ್ಸ್ ನಾವು ಈ ಪಾರ್ಕಲ್ಲಿ ಆರಾಮ್ಸೆ ಟೆನ್ಷನ್ ಇಲ್ದಲೆ ಮಕ್ಕಳನ್ನ ಬಿಟ್ಟು ನಾವು ಟೈಮ್ ಪಾಸ್ ಮಾಡ್ಬೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ 1-2-3 ಅವರ್ಸ್ ಅಂತೂ ಮಕ್ಕಳು ಅಪ್ಪ ಅಮ್ಮನ ಕರೀದಲ್ಲೇ ಆಟ ಆಡ್ಕೊಳ್ಳೋ ಅಷ್ಟು ಗೇಮ್ಸ್ ಅಂತೂ ಅಲ್ಲಿ ಇದೆ. ಯಾಕಂದರೆ ಹೊಸ ಜಾಗ ಆಗಿರೋದ್ರಿಂದ ಮಕ್ಕಳು ಕೂಡ ಎಲ್ಲೇನಿದೆ ಅಂತ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರ್ತಾರೆ, ಆಡ್ತಾ ಇರ್ತಾರೆ. ನಾವಂತೂ ಪೀಸ್ಫುಲ್ಲಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ಪಾರ್ಕಲ್ಲಿ ಅಂತ ಹೇಳಿದ್ರೆ ಏನಿಲ್ಲ, ತಪ್ಪಾಗಲ್ಲ. ಸೊ ಅದಾದಮೇಲೆ ನಾವು ಆಟ ಆಡಿಕೊಂಡು ಅಂಜನು ಕೂಡ ಡ್ಯಾಡಿ ನೀನು ಸ್ಲೈಡಿಂಗ್ ಮಾಡು ಅಂತ ಹೇಳಿ ಬಬ್ಬಿ ಮಾಡಿಸ್ತಾ ಬಂಟನು.
ಸೊ ಅವರು ಕೂಡ ಮಾಡಿದ್ರು. ಅವ್ರಿಗೆ ಈ ಥರ ಎಲ್ಲ ಅಂದರೆ ತುಂಬ ಇಷ್ಟ, ಮಕ್ಕಳ ಜೊತೆ ಆಟ ಆಡಬೇಕು ಅಂತ ಅಂದರೆ. ಅವ್ರಿಗೆ ನನಗಿನ್ನ ಜಾಸ್ತಿ ಮಕ್ಕಳಿಗೆ ಈ ಥರ ಗೇಮ್ಸ್ಗಳೆಲ್ಲ ಬಂದಾಗ ಅವ್ರ ಅಪ್ಪನ ಜಾಸ್ತಿ ಇದನ್ನು ಮಾಡ್ತಾರೆ, ಅವರೇ ಜಾಸ್ತಿ ಆಟ ಆಡಿಸೋದು. ಮನೆಯಲ್ಲಿ ಎಲ್ಲಾದರೂ ಅಥವಾ ಹೊರ್ಗಡೆ ಹೋಗಬೇಕು ಅಂದರೆ ಬಂಟು ಮಾತ್ರ ಅಮ್ಮ 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 ಅಂತಾನೆ. ಈ ಥರ ಥಿಂಗ್ಸ್ ಬಂದಾಗ ಮಾತ್ರ ಅಪ್ಪನ ಹಿಡಿದ್ಬಿಡ್ತಾನೆ, ಸ್ಮಾರ್ಟ್ ಪ್ಲೇ ಅಂತಾರಲ್ಲ ಆ ಥರ ಮಾಡ್ತಾನೆ. ಸೊ ಅದಾದಮೇಲೆ ಇಲ್ಲಿಂದ ಮುಂದೆ ಹೋಗ್ತಾ ಇದ್ದರೆ ಡಿಫ್ರೆಂಟ್ ಗೇಮ್ಗಳಿದ್ವು. ಮತ್ತು ಅದೇನು ಕಲ್ಲಿಂದ ಈ ಥರ ಮನೆಗಳ ಥರ ಇದೆ ಆ ಕಲ್ಲು. ಸೊ ಅದರಲ್ಲಿ ಕ್ಲೈಂಬಿಂಗ್ ಅಂತ ಎಲ್ಲ ಅಂಟಿಸಿದ್ರು. ಸೊ ಅದನ್ನು ಸ್ವಲ್ಪ ಅಂಜನ್ನು ಮತ್ತು ಬಬ್ಬಿ ಅದನ್ನು ಹತ್ತೋಕ್ಕೆಲ್ಲ ಟ್ರೈ ಮಾಡಿದ್ರು. ಅಂಜನ್ ಫಸ್ಟು ತೋರಿಸ್ಕೊಂಡು ಕೊಟ್ಟರು ಈ ಥರ ಎಲ್ಲ ಹೋಗಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಬಬ್ಬಿ ಟ್ರೈ ಮಾಡ್ದೆ, ಮತ್ತು ಅದನ್ನು ಇಳಿಯೋಕ್ಕೆ ಅವನಿಗೆ ಕಷ್ಟ ಆಯಿತು. ಜಂಪ್ ಮಾಡೋ ಅಂತ ಹೇಳಿ ಇದನ್ನು ಮಾಡಿದ್ವಿ. ಇಲ್ಲೂ ಅಷ್ಟೇ, ಇಲ್ಲಿ ಬಂದಾಗಂತೂ ಕಾಮಿಡಿ ಏನಂದರೆ ಬಬ್ಬಿ ಇಲ್ಲಿಂದ ಕ್ಲೈಂಬಿಂಗ್ ಇದೆ, ಸೊ ಅದನ್ನು ಹತ್ಕೊಂಡು ಮೇಲೆ ಹೋಗ್ಬಿಟ್ಟು ಬಂದ. ಅದಾದಮೇಲೆ ಇಲ್ಲಿ ಒಂಥರ ಹುಡ್ಡಲ್ಲಿ ಸ್ವಿಂಗ್ ಥರ ಅಲ್ಲಿ ನಡ್ಕೊಂಡು ಬಂದರೆ ಅದು ಸ್ವಿಂಗ್ ಆಗುತ್ತೆ. ಸೊ ಆ ಥರ ಇತ್ತು. ಬಬ್ಬಿ ಫಾಸ್ಟಾಗಿ ಬಂದಾದಮೇಲೆ ಅದು ಸ್ವಲ್ಪ ಸ್ವಿಂಗ್ ಆಗ್ತಿತ್ತು. ಯಾವಾಗ ಸ್ವಿಂಗ್ ಆಗೋದು ನೋಡಿದ್ನೋ ಅವನಿಗೆ ಭಯ ಆಯಿತು ಬಂಟುಗೆ, ಹೆಂಗೆ ನಡ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು. ಏನು ಮಾಡಿದ್ರು ಬಾರೋ ಅಂತಂದರೂ ಬರಲಿಲ್ಲ. ತಿರ್ಗಾ ಬಬ್ಬಿ ಏನು ಮಾಡ್ದೆ, ಚೈನ್ನ ಹೋಲ್ಡ್ ಮಾಡಿ ಹಿಡ್ದಾಗ ಒಂದು 2-3 ಸ್ಟೆಪ್ ಬಂದ. ಮತ್ತು ನಾನು ಅಂಜನ ಅದನ್ನು ಬಿಡು ಬರಲಿ ಅಂತಂದು ಹೇಳಿದ್ವಿ. ಬಂದರೆ ನೋ ಐ ವಿಲ್ ನಾಟ್ ಕಮ್ ಅಂತ ಅಲ್ಲೇ ಸ್ಟ್ಯಾಂಡ್ ಮಾಡಿ ನಿಂತ್ಕೊಂಡು ಒಂದು 5 ನಿಮಿಷ ನಿಂತ್ಕೊ ಪರವಾಗಿಲ್ಲ ಅಂತೇಳಿ ನಿಲ್ಲಿಸಿದ್ವಿ. ಮತ್ತು ಆಮೇಲೆ ಮತ್ತೆ ಅಲ್ಲೇ ನಿಂತ್ಕೊಳ್ತಾನೆ, ಹೆದರ್ಕೊತಾನೆ ಅಂತ ಹೇಳ್ಬಿಟ್ಟು ಮತ್ತೆ ಬಬ್ಬಿ ಇಲ್ಲ ಮಮ್ಮಿ ಹೋಲ್ಡ್ ಮಾಡ್ತೀನಿ ಅಂತ ಪಾಪ ಹೋಲ್ಡ್ ಮಾಡಿ ಮತ್ತೆ ಕರ್ಕೊಂಡ. ಸೊ ಈ ಥರ ಯೂನಿಕ್ಕಾಗಿ ಗೇಮ್ಸ್ಗಳಿದೆ, ಡಿಫ್ರೆಂಟಾಗಿದೆ, ಚೆನ್ನಾಗಿತ್ತು. ಮಕ್ಕಳಿಗೆ ಎಲ್ಲನೂ ಹೊಸ ಥರ ಇತ್ತಲ್ಲ ಜಾಗ, ಅವ್ರಿಗೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅದಾದಮೇಲೆ ಇಲ್ಲೆಲ್ಲ ಸ್ವಲ್ಪ ಫೋಟೋ ಶೂಟ್ಸ್ ಎಲ್ಲ ತಕ್ಕೊಂಡು, ಇಲ್ಲಿ ಕೂಡ ಅಷ್ಟೇ ಇದನ್ನೇ ನಾನು ಹೇಳಿದ್ದು ನೋಡಿ ಎಷ್ಟು ಸ್ವಿಂಗ್ ಆಗುತ್ತೆ. ಇದು ನಾನು ಸ್ವಲ್ಪ ಸ್ಪೀಡಲ್ಲಿ ವಿಡಿಯೋ ಮಾಡಿದ್ದೀನಿ. ಈಗ ಬರ್ತಾನೆ ಸ್ವಲ್ಪ ಹೆಜ್ಜೆ, ಆಮೇಲೆ ಮತ್ತು ನಾನು ಬರೋಲ್ಲ ಅಂತ ಅಲ್ಲೇ ನಿಂತ್ಕೊತಾನೆ. ಬಬ್ಬಿ ಹೋಲ್ಡ್ ಮಾಡೋ ತನಕ ಸರ್ತಿ ಅವ್ನು ಬರೋದೇ ಇಲ್ಲ. ಸೊ ಈ ಥರ ಫನ್ನಾಗಿತ್ತು ನಮಗಂತೂ ಟೈಮ್ ಪಾಸ್ ಮಾಡೋಕ್ಕೆ. ಅದರಲ್ಲೂ ಬಂಟುದು ಆ್ಯಕ್ಟಿವಿಟೀಸ್ ನೋಡ್ತಾನೆ ಇದ್ದರೆ ನಮಗೆ ಮಜಾ ಬರುತ್ತೆ. ಅವ್ನು ಆಡೋದು ರೀತಿ ಅದೆಲ್ಲ ನೋಡಿದ್ರೆ ತುಂಬಾ ಹೆದ್ರುಕೊತಾನೆ, ಅಂದರೆ ಎದುರು ಪುಕ್ಲ ಅಂತಾರಲ್ಲ, ಸೊ ಆ ಥರ. ಸೊ ಅದಾದಮೇಲೆ ಈ ಥರ ಎಲ್ಲ ಗೇಮ್ಸ್ಗಳಿತ್ತು, ಅದೆಲ್ಲ ಆಡ್ಕೊಂಡ್ರು. ಮತ್ತು ಹತ್ತೋದೆಲ್ಲ ಇತ್ತು, ಅಂಜನು ಅವರು ಎಲ್ಲ ಹತ್ಕೊಂಡು ಈ ಥರ ಚೆನ್ನಾಗಿತ್ತು. ಒಂಥರ ಏನೋ ಇದನ್ನು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಈ ಕಲ್ಲು ಬಂಡೆಗಳ ಮಧ್ಯ ಆಟ ಆಡಿಕೊಂಡು ಅದೊಂಥರ ಗುಹೆಯಲ್ಲಿ ಎಲ್ಲೋ ಇದ್ದೀವಿ ಅನ್ನೋ ಥರ ಫೀಲ್ ಕೊಡ್ತಾಯಿತ್ತು ನಮಗೆ. ಸೊ ಯಾವುದೋ ಪಾರ್ಕಲ್ಲಿ ಇಲ್ಲ, ನಾವು ಎಲ್ಲೋ ಬೇರೆ ಕಡೆ ಇದ್ದೀವಿ ಅನ್ನೋ ಥರ ಫೀಲ್ ಕೊಡ್ತಾಯಿತ್ತು ಇಲ್ಲಿ ಇದ್ದಾಗ. ಚೆನ್ನಾಗಿ ಅನಿಸ್ತು ಇಲ್ಲೆಲ್ಲ. ಮತ್ತು ಫೋಟೋಸ್ ಎಲ್ಲ ತೊಗೊಂಡ್ವಿ, ವ್ಯೂ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ತಿರ್ಗಿ ಅದಾದಮೇಲೆ ಸರಿ ಮಕ್ಕಳು ನೀವು ಇಲ್ಲೇ ಒಂದು ಸ್ವಲ್ಪ ಹೊತ್ತು ಆಟ ಆಡ್ರಿ ಸ್ಯಾಂಡಲ್ಲಿ ಅಂತ ಹೇಳ್ಬಿಟ್ಟು ನಾನು ಅಂಜನ್ನು ಹೋಗ್ಬಿಟ್ಟು ಅಲ್ಲಿ ಪಾರ್ಕಲ್ಲಿ, ಅಂದರೆ ಮೀನ್ಸ್ ಗ್ರೀನ್ರಿ ಎಲ್ಲಿತ್ತಲ್ವ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತಂದು ಹೋದ್ವಿ. ಆಮೇಲೆ ಮಕ್ಕಳು ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಕೊಂಡು ಬಂದರು. ನಾವು ಮನೆಯಿಂದ ಫ್ರೂಟ್ಸು ಸ್ನ್ಯಾಕ್ಸು ಎಲ್ಲ ತೊಗೊಂಡೋಗಿದ್ವಿ. ಅಲ್ಲಿ ಕೂತ್ಕೊಂಡೆಲ್ಲ ತಿಂದು ಮತ್ತು ಮಕ್ಕಳು ಫುಟ್ಬಾಲ್ ಆಟ ಆಡಿದ್ರು. ಬಬ್ಬಿ ಅಂತೂ ಮಮ್ಮ ಪಿಕ್ನಿಕ್ ಥರ ಇದೆ ಅಂತ ಅಂತಿದ್ದ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು ವ್ಯೂ ಮತ್ತು ಆಟ ಆಡೋಕ್ಕೂ ಎಲ್ಲನೂ. ಇಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿ ಗ್ರೀನಾಗಿ ಇದೆ ಅಂತ ಹೇಳ್ಬಿಟ್ಟು. ಕತ್ತರಲ್ಲಿ ಈ ಥರ ಗಿಡ ಮರಗಳನ್ನ ನೋಡಿದ್ರೇ ಒಂಥರ ಖುಷಿ ಆಗುತ್ತೆ. ಅದಾದಮೇಲೆ ವಾಕ್ ಹೋಗೋಣ ಅಂತ ಹೇಳಿ ಬಂದ್ವಿ. ಆಗ ಅಲ್ಲಿ ವಾಟರ್ ಫಾಲ್ ಇತ್ತು. ಸೊ ಅಲ್ಲೆಲ್ಲ ನೋಡಿಕೊಂಡು ಬಂಟುಗೆ ಸೈಕಲ್ ತೊಗೊಂಡೋಗಿದ್ವಿ. ಅವನು ಚೆನ್ನಾಗಿ ಅದರಲ್ಲಿ ಆಟ ಆಡ್ತಾ ಇದ್ದ. ಸೊ ಅದೆಲ್ಲ ನೋಡಿಕೊಂಡು ಸರಿ ಅಂತ ಹೇಳ್ಬಿಟ್ಟು ಹಂಗೆ ವಾಕ್ ಮಾಡ್ತಾಯಿದ್ವಿ. ಇನ್ನು ಏನೇನಿದೆ ನೋಡೋಣ, ಮಕ್ಕಳಿಗೆ ಬೇರೆ ಥರ ಪ್ಲೇ ಏರಿಯಾ ಏನಾದರೂ ಇಟ್ಟಿದ್ದಾರೇನೋ ಅಂತ ಮುಂದೆ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಅಲ್ಲಿ ಒಂದು ಫುಟ್ಬಾಲ್ ಕೋರ್ಟ್ ಇತ್ತು. ಸೊ ನೀವೇನಾದರೂ ಫುಟ್ಬಾಲ್ ಆಡ್ತಾಯಿತ್ತು, ಮಕ್ಕಳು ಏನಾದರೂ ಆಡ್ತಾಯಿತ್ತು ಅಂದರೆ ನೀವು ಕೂಡ ಕರ್ಕೊಂಡೋಗಿ ಅಲ್ಲಿ ಆಟ ಆಡಿಸ್ಬೋದು. ನಾನು ಸ್ಟಾರ್ಟಿಂಗ್ ಗೇಟ್ ಒಂದು ತೋರಿಸಿದ್ನಲ್ಲ, ಅದನ್ನು ನೀವು ಕೂಡ ಕ್ಲೈಂಬ್ ಅಂದರೆ ಹತ್ಕೊಂಡು ಮೇಲೆ ಹೋಗಿ ಮೇಲಿಂದ ಫುಲ್ ಪಾರ್ಕ್ ವ್ಯೂ ನಿಮಗೆ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಅನಿಸ್ತು ನಮಗೆ. ಮೇಲ್ಗಡೆ ಹೋದ್ಮೇಲಂತೂ ಅದೊಂಥರ ಡಿಫ್ರೆಂಟ್ ಫೀಲಿಂಗ್ ಆಗೇ ಇತ್ತು. ಪಾರ್ಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅಷ್ಟು
ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಗಿಡಗಳಂತೂ ಇಷ್ಟೊಂದು ಮರಗಳಿದೆಯಾ ಅನ್ನೋ ಅಷ್ಟು ಇತ್ತು. ಅಲ್ಗೋ ಅಂಜನ್ ಯಾಕೆ ಆ ಥರ ತುಂಬ ಈ ಥರ ಗಿಡಗಳ್ನ ಇಡಬಾರ್ದು, ಈ ಜಾಗದಲ್ಲಿ ಬೆಳೆಯುತ್ತೆ ಅಂತಂದರೆ ಬೇರೆ ಜಾಗದಲ್ಲೂ ಬೆಳೆಯಲ್ವ, ಯಾಕೆ ಇಡಲ್ಲ, ಯಾಕೆ ಎಲ್ಲ ಕಡೆ ಬರೇ ಒಣಗಿದ ಥರ ಬರೇ ಇದು ಮಾಡಿರ್ತಾರೆ ಅಂತಂದು ಹೇಳ್ತಾಯಿದ್ರು. ಸೊ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ನೀವೇ ನೋಡ್ಬೋದು. ನೀವೇನಾದರೂ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಇದ್ರ ಕ್ರೆಸೆಂಟ್ ಪಾರ್ಕು ಲೂಸೆಲಲ್ಲಿ ನೀವು ಮೆಟ್ರೋದಲ್ಲಿ ಹೋಗಂಗಿದ್ರೆ ಮೆಟ್ರೋದಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನೀವು ಮೆಟ್ರೋಯಿಂದ ಟ್ರಾಮಲ್ಲಿ ಕೂಡ ಬರ್ಬೋದು ಇಲ್ಲಿಗೆ. ಸೊ ಕಾರ್ ಇಲ್ಲದೆ ಇರೋರು ಕೂಡ ನೀವು ಈ ಥರ ಮಾಡ್ಬೋದು. ಇಲ್ಲ ಕಾರ್ ಬೇಡ, ತುಂಬ ದೂರ ಇದೆ ಅಂತಂದರೆ ಮೆಟ್ರೋದಲ್ಲಿ ಬಂದು ನೀವು ಟ್ರಾಮಲ್ಲಿಗೆ ಅಕ್ಸೆಸ್ ತೊಗೋಬೋದು. ತುಂಬಾ ಫ್ರೀ ಆಗಿ ಅಕ್ಸೆಸ್ ಇದೆ, ಏನು ಕಷ್ಟ ಇಲ್ಲ ಈ ಜಾಗಕ್ಕೆ ಬರೋದಕ್ಕೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ನಮ್ಮ ವೀಕೆಂಡ್ ಆಗಿತ್ತು. ಹೇಗನ್ನಿಸ್ತು ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ.